ಮತ್ತೊಮ್ಮೆ ರಿಪಬ್ಲಿಕ್ ಕನ್ನಡದ ಸಮಸ್ತ ವೀಕ್ಷಕರಿಗೆ ಅಯೋಧ್ಯೆ ನಗರಿಯಿಂದಲೇ ಅಯೋಧ್ಯೆ ಕುರಿತಾದ ವಿಶೇಷ ಸುದ್ದಿ ಪ್ರಸಾರಕ್ಕೆ ಸ್ವಾಗತ. ಅಯೋಧ್ಯೆ ಸದ್ಯಕ್ಕೆ ಇಡೀ ದೇಶದ ಜನರ ಕೇಂದ್ರ ಬಿಂದು. ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಪ್ರಾರಂಭವಾದ ಬೆನ್ನಲ್ಲೇ ಜನರಲ್ಲಿ ರಾಮ ಲೀಲೆಯ ಕುರಿತಾದ ಗೀತ ಗಾಯನ, ಪುರಾಣ ಕಥನಗಳ ಬಗ್ಗೆ ಆಸಕ್ತಿ ಮತ್ತಷ್ಟು ಹೆಚ್ಚಾಗಿದೆ. ಈ ಕುರಿತಾಗಿ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಜಾನಕಿ ವಲ್ಲಭ ರಘುರಾಮ ತನ್ನ ಆಸ್ಥಾನದಲ್ಲಿ ಕೂತು ರಾರಾಜಿಸುವ ಪವಿತ್ರ ಕ್ಷಣ ಹತ್ತಿರವಾಗ್ತಾ ಇದೆ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಗೆ ಭರದ ಸಿದ್ಧತೆ ನಡೆದಿದೆ. ಇದರ ನಡುವೆ ಪ್ರಭು ಶ್ರೀರಾಮನ ಕಥೆಗಳು ಮಕ್ಕಳಿಗೆ ಮುದ ನೀಡುವಂತೆ ಹೇಳಲಾಯಿತು. ಬೆಂಗಳೂರಿನ ವಿಜಯನಗರದ ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಶ್ರೀರಾಮನಾಮ ಮಕ್ಕಳ ಬಾಯಲ್ಲಿ ಕೇಳ್ತಾ ಇತ್ತು. ಮಕ್ಕಳ ಮನಸ್ಸಿಗೆ ನಾಟುವಂತೆ ಆಧ್ಯಾತ್ಮಿಕ ಚಿಂತಕಿ ಆರತಿ ರಾಮ ಕತೆ ಕಣ್ಣಿಗೆ ಕಟ್ಟುವಂತೆ ಹೇಳಿದ್ರು. ಹೌದು, ಪ್ರಭು ಶ್ರೀರಾಮನ ಬಾಲಲೀಲೆಯಿಂದ ಹಿಡಿದು ಸೀತಾಮಾತೆ ಜೊತೆಗೆ ವನವಾಸದ ಕಥೆಯನ್ನ ಎಳೆ ಎಳೆಯಾಗಿ ಹೇಳಲಾಯಿತು. ಗೊಂಬೆಯಾಟ ಕೇವಲ ಮಕ್ಕಳು ಮಾತ್ರವಲ್ಲ, ಪೋಷಕರು ಬೆರಗಾಗುವಂತೆ ಮಾಡಿತು. ಎಲ್ಲರ ಬಾಯಲ್ಲೂ ಜೈ ಶ್ರೀರಾಮ ಅಂತ ಪ್ರಭು ಶ್ರೀರಾಮನಾಮ ಪಠಿಸಲಾಯಿತು. ಒಟ್ಟಾರೆ ರಾಮನೂರಿನಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಯ ಜಾತ್ರೆ ಶುರುವಾಗಿದೆ. ಇದರ ಜೊತೆಗೆ ರಾಮ ಜನ್ಮಭೂಮಿ ಮತ್ತಷ್ಟು ಪ್ರಸಿದ್ಧ ಯಾತ್ರಾ ಸ್ಥಳವಾಗಿ ಮಾರ್ಪಾಡಾಗ್ತಾ ಇರೋದು ರಾಮ ಭಕ್ತರ ಹರ್ಷವನ್ನ ಹೆಚ್ಚಿಸಿದೆ.